ಹಾಯ್, ನಾನಿವತ್ತು ಮುನೇಶ್ವರ ಟೆಂಪಲ್ಗೆ ಹೋಗ್ತಿದ್ದೀನಿ. ನಾನಿವತ್ತು ಅಲ್ಲಿ ಹೋಗ್ತಿರೋ ರೀಸನ್ನು, ನಮ್ಗೆ ಗೊತ್ತಿರೋರೊಬ್ರಿಂಗೆ ಮುನೇಶ್ವರ ಕುರಿ ಕಟ್ ಮಾಡ್ತಾರಂತೆ. ಕುರಿ ಕಟ್ ಮಾಡಿ ರಿಲೇಟಿವ್ಸ್ನ ಮತ್ತು ಫ್ರೆಂಡ್ಸ್ನ ಎಲ್ಲರೂ ಕೂಗಿದ್ದಾರೆ. ಕೂಗಿ ಎಲ್ರಿಗೂ ಊಟ ಹಾಕ್ತಾರೆ. ಈ ಥರ ತುಂಬ ಜನ ವರ್ಷನೂ ಮಾಡ್ತಿರ್ತಾರೆ. ಏನಾದರೂ ಅಂದ್ಕೊಂಡು ಆದರೆ ಈ ಥರ ಕುರಿ ಕಟ್ ಮಾಡೋದು, ಪೂಜೆ ಮಾಡೋದು ಎಲ್ಲ ಮಾಡ್ತಾರೆ. ಇವತ್ತಲ್ಲಿ ಹೋಗ್ತಿದ್ದೀನಿ, ಬನ್ನಿ ಹೋಗಿ ನೋಡೋಣ ಏನೆಲ್ಲ ಮಾಡ್ತಾರೆ ಅಂತೇಳಿ. ಇವತ್ತು ನಾನು ಹೋಗ್ತಿರೋ ದೇವಸ್ಥಾನ ಏನಂದರೆ, ಅದು ತುಂಬ ದೊಡ್ಡ ಮರ, ಸುಮಾರು ಒಂದು 10 ಗುಂಟೆಗಿಂತ ಜಾಸ್ತಿನೇ. ಜಾಗ ಗೊತ್ತಾಗಲ್ಲ, ಅಷ್ಟು ದೊಡ್ಡ ಮರ ಫುಲ್ಲು ಸುತ್ತಾಕೊಂಡ್ಬಿಟ್ಟಿದೆ. ನಾವು ಅಲ್ಲಿಂದ ನೋಡಿದ್ರೆ ಅದ್ರೊಳಗೆ ದೇವಸ್ಥಾನ ಇದೆ ಅಂತ ಗೊತ್ತಾಗಲ್ಲ. ಆಗಿದೆ ಆ ಮುನೇಶ್ವರ ದೇವಸ್ಥಾನ. ಮತ್ತು ಆ ದೇವಸ್ಥಾನ ಏನಂದರೆ, ಆ ಮರ ಇದೆಯಲ್ಲ, ಆ ಮರದ ಬ್ರ್ಯಾಂಚಸ್ ಬರುತ್ತಲ್ಲ, ಅದೆಲ್ಲ ಕೆಳಕ್ಕೆ ಬಂದ್ಬಿಟ್ಟಿದೆ. ದೇವಸ್ಥಾನ ಸುತ್ತ ಇನ್ನು ಸ್ವಲ್ಪ ದಿನ ಹೋದರೆ ಪೂರ್ತಿ ಮುಚ್ಕೊಳ್ಳುತ್ತೇನೋ ಆಗಿದೆ. ಬನ್ನಿ ಹೋಗಿ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ. ನೋಡಿ, ಇವತ್ತು ನಾನು ಶಾರ್ಟ್ ಕಟ್ ತೊಗೊಂಡಿದ್ದೀನಿ. ಹೋದ್ರೆ ಹೊಸಕೋಟೆಯಿಂದ ಒಂದೇ ಹೈವೇದಲ್ಲಿ ಹೋಗ್ಬಿಡ್ಬೋದು. ನಾನು ಶಾರ್ಟ್ ಕಟ್ ತೊಗೊಂಡಿದ್ದೀನಿ. ಇದು ನಾವು ಹಿಂಗೆ ಹೋದರೆ ಏನಂದರೆ, ಸುತ್ತ ಹಳ್ಳಿಗಳೆಲ್ಲ, ಆ ಹಳ್ಳಿಗಳೊಳಗೆಲ್ಲ ಹೋಗ್ತೀರಿ. ಮತ್ತು ಕೋಲಾರು ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಆ ರೋಡಲ್ಲಿ ಹೋಗ್ತಿದ್ದೀನಿ. ಇವತ್ತು ತುಂಬ ಬಿಸಿಲು ಇಲ್ಲ ಮತ್ತು ನೆರಳು ಇಲ್ಲ, ಮೀಡಿಯಮ್ ಆಗಿದೆ, ಚೆನ್ನಾಗಿದೆ ಇವತ್ತು ವೆದರು. ನೋಡಿ, ನಾವು ಹಿಂಗೆ ಹೋಗೋವಾಗ ಈ ಥರ ಸುಮಾರು ಊರುಗಳು ಸಿಗುತ್ತೆ. ಒಂದು ಸ್ವಲ್ಪ ಡೆವಲಪ್ ಆಗಿರೋ ಹಳ್ಳಿಗಳು ಇದೆ, ಮತ್ತು ತುಂಬ ಆಗಿನ ಕಾಲದಾಗಿರುತ್ತಲ್ಲ ಹಳ್ಳಿ, ಆ ಥರನೂ ಇದೆ. ಇನ್ನು ಈ ರೋಡಲ್ಲಿ ಹೋಗೋದಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ರೋಡು ಚೆನ್ನಾಗಿದೆ, ಶಾರ್ಟ್ಕಟ್ ಆಗಿದ್ರೂ ಹಳ್ಳ ದಿಣ್ಣೆ ಆ ಥರ ಏನಿಲ್ಲ, ಪೂರ್ತಿ ತಾರ್ ರೋಡೆ, ಚೆನ್ನಾಗಿದೆ ರೋಡು, ಆರಾಮಾಗಿ ಹೋಗ್ಬೋದು. ನೋಡಿ, ಇಲ್ಲಿ ಕೋಲಾರ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಬಂದರೆ ನೋಡಿ, ಇಲ್ಲಿ ಮೇಲೆ ಬೋರ್ಡ್ ಇದೆ. ನಾವು ಇದ್ರೊಳಗೆ ಬಂದರೆ ಇಲ್ಲಿ ತುಂಬ ಕಂಪ್ನೀಸು ಸಿಗುತ್ತೆ. ಎಲ್ಲ ದೊಡ್ಡ ದೊಡ್ಡ ಕಂಪ್ನಿನೇ, ಎಲ್ಲ ಮ್ಯಾನುಫ್ಯಾಕ್ಚರ್ ಎಲ್ಲ ಮಾಡೋದಲ್ಲ. ನಾವು ಬೆಳಗ್ಗೆ ಮನೆ ಒಂದು 8 ಗಂಟೆ ಹಂಗೆ ಬಿಟ್ಟು ಈಗ 11 ಗಂಟೆ ಆಗಿದೆ. ಹೋಗಿ ನೋಡೋಣ ಅಲ್ಲಿ ಎಷ್ಟು ಹೋಗಿ ಸೇರ್ತೀವಿ ಅಂತ. ನೋಡಿ, ಬಂದ್ರಿ. ಇಲ್ಲಿ ನಾವು ಸ್ಟಾರ್ಟಿಂಗ್ ರೈಟ್ ಇದೆಯಲ್ಲ, ಆ ರೈಟಿಂದ ಆ ರೋಡಿಂಗ್ ಒಳಗೆ ಬರಬೇಕು. ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಬಂದರೆ ಇಲ್ಲಿ ದೊಡ್ಡ ಬೆಟ್ಟ ಇತ್ತೇನೋ. ನೋಡಿ, ಎಲ್ಲ ಕರಗಿಸಿ ಒಳ್ಳೆ ಬಾವಿ ಹಳ್ಳ ಮಾಡಾಕಿದ್ದಾರೆ. ನೋಡಿ ಎಷ್ಟು ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ ಜಾಗ ಇದು. ನೋಡಿ, ಆ ಮರ ಇದೆಯಲ್ಲ, ಆ ಮರ ಒಳಗೆ ದೇವರಿರೋದು, ದೇವಸ್ಥಾನ. ಇಲ್ಲಿ ಮನೆಗಳೆಲ್ಲ ಏನಿರಲ್ಲ, ಪೂರ್ತಿ ಖಾಲಿ ಇದು. ತುಂಬ ಜನ ಇದೇ ಥರ ಪೂಜೆ ಮಾಡ್ತಾ ಇರ್ತಾರೆ. ನಾವೊಬ್ಬರೇ ಅಂತಲ್ಲ ಇಲ್ಲಿ ಕುರಿ ಕಟ್ ಮಾಡೋದು, ತುಂಬ ಜನ ಮಾಡ್ತಾ ಇರ್ತಾರೆ ಅಲ್ಲಿ. ಬನ್ನಿ ಹೋಗಿ ತೋರಿಸ್ತೀನಿ. ನೋಡಿ, ಮರ ಹೇಗಿದೆ, ಫುಲ್ಲು ಹಸಿರಾಗಿದೆ, ಮತ್ತು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾವು ಇಲ್ಲಿ ಒಳಗೆ ಬಂದರೆ ಇಲ್ಲಿ ನಮ್ಗೆ ಮಕ್ಕಳು ಆಟ ಆಡೋದಕ್ಕೆ ಆಟ ಸಾಮಾನು, ಐಸ್ ಕ್ರೀಮು ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಮತ್ತು ಕಾಲು ತೊಳ್ಕೊಳೋದಕ್ಕೆ ನೋಡಿ ಇಲ್ಲಿ ಸೈಡಾಗಿ ಮಾಡಿದ್ದಾರೆ. ನಾನು ನಿಮ್ಗೆ ಹೇಳ್ತಿದ್ನಲ್ಲ, ನೋಡಿ ಮರ ಇದು ಬ್ರಾಂಚಸ್ ಹೇಗೆ ಬಂದಿದೆ, ಕೆಳಕ್ಕೆ ಬಂದ್ಬಿಟ್ಟಿದೆ.
ಮತ್ತು ನಮ್ಗೆ ಸ್ಟಾರ್ಟಿಂಗಲ್ಲೇ ಈ ಥರ ನೋಡಿ ಅದು ಊಟ ತೆಂಗಿನಕಾಯಿ ಎಲ್ಲ ಇಕ್ಕಿ ಇಲ್ಲಿ ಪೂಜೆ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಅದ್ರ ಪಕ್ಕ ಒಂದು ಚಿಕ್ಕದಾಗಿ ದೇವರಿದೆ, ಅಲ್ಲಿ ಮೆರವಣಿಗೆ ದೇವರೇನೋ ಇದೆ, ಅಲ್ಲಿ ಮುನೇಶ್ವರನೇ ಅದನ್ನು. ಇದು ಲಾಕ್ ಮಾಡಿ ಇಕ್ಕಿದ್ದಾರೆ, ಇದು ಒಳಕ್ಕೆ ಹೋಗೋಕ್ಕಾಗಲ್ಲ. ಆಮೇಲೆ ಅದ್ರ ಪಕ್ಕ ನೋಡಿ ಅದು ಮೇನ್ ದೇವಸ್ಥಾನ, ಎಲ್ಲ ಇಲ್ಲೇ ಪೂಜೆ ಮಾಡೋದು. ಇದು ಜಾಗ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ದೇವಸ್ಥಾನಗಳು ನಮಗೆಲ್ಲ ಕಡೆ ಸಿಗಲ್ಲ. ನೋಡಿ ತೋರಿಸ್ತಾ ಇದ್ದೀನಿ, ನಿಮ್ಗೆ ಈ ದೇವಸ್ಥಾನ ನೋಡಿ ಅನ್ನಿಸ್ತು, ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಅದೇ ದೇವರು, ತುಂಬ ಪೂಜೆ ಮಾಡಿದ್ದಾರೆ ಬೆಳಗ್ಗೆಯಿಂದ. ಇಲ್ಲಿ ಬಂದು ಕೇಳ್ಕೊಂಡ್ರೆ ನಾವೇನು ಅನ್ಕೊಂತೀರೋ ಎಲ್ಲ ಆಗುತ್ತಂತೆ. ನೋಡಿ ಬಿಸಿಲು ಬಂದ್ರೂ ಈ ಮರನೇ ನೆರಳು ಕೊಟ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಜಾಗ ಇದು. ಮತ್ತು ಯಾವುದಾದ್ರೂ ಮೂವಿ ಶೂಟಿಂಗ್ ತೆಗಿಬೇಕಂದ್ರೂ ಇಂಥ ಜಾಗದಲ್ಲಿ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ ಲೊಕೇಶನ್. ನೋಡಿ ಅಲ್ಲೆಲ್ಲ ಪೂರ್ತಿ ಅಡುಗೆ ಮಾಡ್ತಿರೋದು. ಎಷ್ಟು ಜನ ಕಾರುಗಳೆಲ್ಲ ಅಲ್ಲಿ ಬಂದಿದ್ದಾರಲ್ಲ, ಪೂರ್ತಿ ಒಂದೊಂದು ಗ್ರೂಪ್ಗಳ ಥರ ಬಂದಿದ್ದಾರೆ, ಬಂದು ಪೂಜೆ ಮಾಡಿಕೊಂಡು ಎಲ್ಲ ಇಲ್ಲೇ ಅಡುಗೆ ಮಾಡ್ತಿದ್ದಾರೆ. ಇಂಥ ಜಾಗ ನೋಡೋಕ್ಕೆ ತುಂಬ ಕಡೆ ಸಿಗಲ್ಲ. ನನಗೆ ಈ ಮರ ನೋಡಿ ತುಂಬ ಖುಷಿ ಆಯಿತು. ನೋಡಿ ಎಲ್ಲ ಮುದ್ದೆ ಮಾಡ್ತಿದ್ದಾರೆ. ಹಿಂಗಿದೆ ದೇವಸ್ಥಾನ. ನಿಮ್ಗೆ ಈ ದೇವಸ್ಥಾನದ ಬಗ್ಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ. ನೀವೆಲ್ಲ ವೀಡಿಯೋ ನೋಡ್ತೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಮತ್ತು ನಿಮ್ಮ ಕಡೆನೂ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅಲ್ಲೂ ಬಂದು ವೀಡಿಯೋಸ್ ಮಾಡ್ತೀನಿ. ಮತ್ತು ಹಿಂಗೆ ಮುಂದೆ ತೋರಿಸ್ತೀನಿ ಬನ್ನಿ. ಈ VIPಸ್ಗಂತ ರೂಮು ಮಾಡಿದ್ದಾರೆ ಇಲ್ಲೇ, ಈ ರೋಡಲ್ಲಿ ಸಿಗುತ್ತೆ ಆ ರೂಮು. ಅಲ್ಲಿ ತುಂಬ ಕಾರುಗಳು ನಿಂತಿದೆ ನೋಡಿ, ಎಲ್ಲ ಹಾಲ್ಸ್ ಇದೆಯಲ್ಲ, ಹಾಲು VIPಸ್ಗಂತೇಳಿ. ಇದಕ್ಕಿಂತ ಆ ಜಾಗದಲ್ಲಿ ಹೋಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಹಾಲ್ಸ್ ಇದು ಫೆಸಿಲಿಟಿನೂ ಮಾಡಿದ್ದಾರೆ ನೋಡಿ. ತುಂಬ ಜನ ಇದ್ದಾರೆ. ಥ್ಯಾಂಕ್ ಯು.